ಹಾಯ್ ಎಲ್ರಿಗೂ ನಮಸ್ಕಾರ. ಫ್ಯಾಕ್ಟ್ರಿ ಪೂಜೆ ಇದೆ ಅಂತ ಹೇಳಿದ್ನಲ್ಲ ಇವತ್ತು, ಹಾಗಾಗಿ ಮನೇಲೆಲ್ಲ ಪೂಜೆ ಮಾಡಿ ಫ್ಯಾಕ್ಟ್ರಿ ಪೂಜೆ ಮಾಡೋಣ ಅಂತ ಹೋಗಿದ್ವಿ. 7:30 ಒಳಗಡೆನೆ ಪೂಜೆ ಆಗಬೇಕು ಅಂತ ಹೇಳಿದರು. ಹಾಗಾಗಿ 7 o'clock ಎಲ್ಲ ಪೂಜೆಯನ್ನು ಮುಗೀತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾನು ನೈಟ್ ಊಟಕ್ಕೆ ಸಲಾಡ್ ಮಾಡ್ಕೊಳ್ಳೋಣ ಅಂತ ಒಂದು ಕುಕ್ಕರ್ಗೆ ಒಂದು 50 ಗ್ರಾಮ್ ಅಷ್ಟು ಕಾಬೂಲ್ ಕಡಲೆಕಾಳನ್ನ ನೆನೆಸಿದ್ದ ಒಂದು ವಿಜಲ್ ಹೊಡ್ಸ್ಕೊಂಡಿದ್ದೆ. ಹಾಗೆ ಒಂದು ಕಡಾಯಿಗೆ ಈರುಳ್ಳಿ, ಹಸಿಮೆಣಸಿಕಾಯಿ ಫ್ರೈ ಆದಮೇಲೆ ಕ್ಯಾರೆಟ್ ತುರಿ, ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವೇನು ಬೇಯಿಸ್ಕೊಂಡಿದ್ವಿ ಆ ಕಾಬೂಲ್ ಕಡಲೆಕಾಳು, ತೆಂಗಿನಕಾಯಿ ತುರಿ ಹಾಕಿದ್ರೆ ಸಲಾಡ್ ರೆಡಿ ಆಗುತ್ತೆ. ಇದನ್ನು ಎಷ್ಟು ಥರ ಬೇಕಾದರೂ ಮಾಡ್ಬೋದು. ನಾನು ಈ ಥರ ಮಾಡ್ಕೊಂಡಿದ್ದೆ ಇವತ್ತಿಗೆ. ನೆಕ್ಸ್ಟ್ ಟೈಮ್ ಬೇರೆ ಥರ ಮಾಡಿದಾಗ ಅದನ್ನ ವಿಡಿಯೋನ ಹಾಕ್ತೀನಿ. ಮತ್ತು ಮನೆ ಜನಕ್ಕೆಲ್ಲ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಮಾಡ್ತಾಯಿದ್ದೆ. ಹಾಗಲಕಾಯಿ ಪಲ್ಯಕ್ಕೆ ನಾನು ಮೊಳಕೆ ಕಟ್ಟಿದ ಹೆಸರು ಕಾಳು ಹಾಕಿದ್ದೆ. ತುಂಬಾ ರುಚಿಯಾಗಿ ಬಂದಿತ್ತು. ನೀವು ಯಾವಾಗಾದರೂ ಹಾಗಲಕಾಯಿ ಪಲ್ಯ ಮಾಡಬೇಕಾದ್ರೆ ಈ ಥರ ಕಾಳುಗಳನ್ನ ಹಾಕಿ ಮಾಡಿ. ಅದರಲ್ಲೂ ಮೊಳಕೆ ಕಟ್ಟಿದ ಕಾಳುಗಳು ಹಾಕೋದ್ರಂತೂ ತುಂಬಾ ರುಚಿಯಾಗಿ ಬಂದಿರುತ್ತೆ. ನಾನು ನೆಕ್ಸ್ಟ್ ಟೈಮ್ ಹಾಗಲಕಾಯಿ ಪಲ್ಯ ಮಾಡಿದಾಗ ಫುಲ್ ವಿಡಿಯೋನ ಶೂಟ್ ಮಾಡಿಕೊಂಡು ರೆಸಿಪಿನ ಹೇಳ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಬಾಯ್ ಬಾಯ್.